ಹಾಸನ ಜಿಲ್ಲೆ ಒಳನರಸೀಪುರ ಹತ್ರ ಜಾಕನಹಳ್ಳಿ ಅಂತ ಒಂದು ಡ್ಯಾಮ್. ಸಾವಿರಾರು ಜನಕ್ಕೆ ಕುಡಿಯುವ ನೀರು ಹೋಗುವುದು, ಒಂದು ನೀರು ಬ್ಲಾಕ್ ಆಗಿ ನೀರಿಲ್ಲದೆ. ಎಲ್ಲಿ ಇದು ರೆಡಿ ಇದೆಯಾ? ನೀರು ಆಳಕ್ಕೆ ಹೋಗ್ತಿದ್ದೀನಿ, ಎಲ್ಲರೂ ಆಶೀರ್ವಾದ ಇರಲಿ. ಯಾಕೆಂದರೆ ಅಡಿಯಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ಅದರಲ್ಲಿ. ಆದಷ್ಟು ನಿಮ್ಮ ಆಶೀರ್ವಾದದೊಂದಿಗೆ ಕೆಳಗಿಳಿತಿದ್ದೀನಿ. ಟೈಟಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್ ಮಲ್ಪೆ. ನಾವು ಒಳನರಸೀಪುರದ ಹಾಸನ ಜಿಲ್ಲೆ ಒಳನರಸೀಪುರ ಹತ್ರ ಜಾಕನಹಳ್ಳಿ ಅಂತ ಒಂದು ಡ್ಯಾಮ್ ಇದೆ. ಸಾವಿರಾರು ಜನಕ್ಕೆ ಕುಡಿಯುವ ನೀರು ಹೋಗುವುದು, ಒಂದು ನೀರು ಬ್ಲಾಕ್ ಆಗಿ ನೀರಿಲ್ಲದೆ. ಸುಮಾರು 30 ಅಡಿಯಲ್ಲೊಂದು ವಾಲ್ ಬ್ಲಾಕ್ ಆಗಿ ನೀರು ಹೋಗೋದಿಲ್ಲ. ಈಗ ನೀರು ಆಳಕ್ಕೆ ಹೋಗಿ ಅಲ್ಲಿ ವೆಲ್ಡ್ ಮಾಡಿ ನೀರು ಆಳದಲ್ಲೊಂದು ರೋಲಿಂಗ್ಗೆ ಪೈಪ್ ಫಿಟ್ ಮಾಡಬೇಕು. ಅದರಿಂದ ಅಲ್ಲಿಗೆ ಸ್ವಲ್ಪ ನೀರು ಹೋಗೋ ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಈಗ. ಏನಾಗಿರೋದು ಏನು ಅಂತ ಅದು ಎಲ್ಲಿ ಇದು ರೆಡಿ ಇದೆಯಾ? ನೀರಿದೆ ಒಳಗೆ? ನೀರಿದೆ. ಎಷ್ಟು ಅಡಿ ಇದೆ? ಸುಮಾರು ಒಂದು 25 ಅಡಿ ಇದೆ. ಇಲ್ಲ ನೋಡಿ, ಜಾಕಪಲ್ಲಿ ಪಂಪ್ ಮನೆ ಅಂತ. ಇಲ್ಲಿಂದ ಸುಮಾರು ಸಾವಿರಾರು ಮನೆಗೆ ನೀರು ಹೋಗ್ತದೆ, ಕುಡಿಯೋ ನೀರು. ಭಾಗ್ಯವಾಳ ಗ್ರಾಮಕ್ಕೆ. ಆ ಗ್ರಾಮಕ್ಕೆ ನೀರಿಲ್ಲ, ತುಂಬ ತೊಂದರೆ ಆಗ್ತುಂಟು. ಅದರಿಂದ ಈಗ ಇನ್ನು ಒಳಗಡೆ ಮಿಷನ್ ಕೆಟ್ಟೋಗಿ ಆ ನೀರು ಆಳಕ್ಕೆ ಹೋಗಿ ಆ ಪೈಪ್ ಸಿಕ್ಸಿ ಈಗ ಬರಬೇಕು. ಸಾವಿರಾರು ಜನಕ್ಕೆ ಒಂದು ನೀರು ಸಿಗಲಿ ಅಂತೇಳಿ ಈಗ ಸರ್ ಮಾಡ್ಸಾಕ ಅಷ್ಟೇ ಅಲ್ಲ, ಅದಕ್ಕೆ ಲಾಕ್ ಹಾಕಲಿಲ್ಲ ಮತ್ತೆ ಇಲ್ಲಲ್ಲ, ಇದು ಹಾಕಲಿಕ್ಕೆ ನಾನು ಹೇಳ್ತೇನೆ. ನೀವು ಕೆಳಗೆ ಇಳಿಸ್ತೀರಲ್ಲ ಇಲ್ಲಿ, ನಾನು ಅಲ್ಲಿ ಹೋಗಿ ಇರುವಾಗ ನೀವು ಸ್ಟಾಪ್ ಅಂದಮೇಲೆ ಈಗ ಹೇಳಿದ ಮೇಲೆ ನೀವು ಸ್ಟಾಪ್ ಮಾಡಬೇಕು. ಈಗ ಹೇಳಿದ್ರೆ ಸ್ಟಾಪ್ ಮಾಡಬೇಕು. 1 2 3 ಅಂದಮೇಲೆ ಸ್ವಲ್ಪ ಬಿಡ್ಬೇಕು. ಅದು ಕೂರಿಸ್ಬೇಕಲ್ಲ, ಅದಕ್ಕೆ ಗೊತ್ತಾಯ್ತಲ್ಲ. ನೀರು ಆಳಕ್ಕೆ ಹೋಗ್ತಿದ್ದೀನಿ, ಎಲ್ಲರೂ ಆಶೀರ್ವಾದ ಇರಲಿ. ಯಾಕೆಂದರೆ ಅಡಿಯಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ಅದರಲ್ಲಿ. ಆದಷ್ಟು ನಿಮ್ಮ ಆಶೀರ್ವಾದದೊಂದಿಗೆ ಕೆಳಗಿಳಿತಿದ್ದೀನಿ. ಈ ಸ್ಟೈಲಲ್ಲಿ ತಿಳಿಸ್ತಿರಲ್ಲ? ಫುಲ್ಲಿ ತಗೊಂಡು ಹೋಗು. ಯಾಕಂದ್ರೆ ಬರಲಿ ಕಷ್ಟ ಆಗ್ತದೆ, ಒತ್ಕೊಂಡು ಬರ್ಬೇಕಲ್ಲ ಮತ್ತೆ. ಹೌದು, ಇದೆಲ್ಲ ಹಾಕೊಂಡು ಹೋಗ್ಬೇಕಲ್ಲ, ಇಳಿಸ್ಲಿಕ್ಕೆ ಆಗೋದಿಲ್ಲ ಕೆಳಗೆ. ಇದು ಹಗ್ಗ ಮೇಲೆ ಕಟ್ಟಿದ್ದೀರಲ್ಲ? ಕಟ್ಟಿಲ್ಲ ಅಲ್ಲ, ಇಟ್ಕೊಳ್ಳಿ, ಕಟ್ಟಿಬಿಡಿ, ಅದಕ್ಕೆ ಸುತ್ತಾಕಿ. ಲೂಸ್ ಬಿಡಿ, ಇಲ್ಲ ಬಿಡಿ, ಇನ್ನ ಬಿಡಿ, ಲೂಸ್ ಮಾಡಿ. ಹಾಂ, ಸಾಕಿರಿ, ಇರಿ, ಸಾಕು ಇರಿ ಹೇಳ್ತೀನಿ.
ಪೂರ ಬಿಟ್ಟಿಲ್ಲ ಹಾಂ. ಯಾವ ಸೈಡ್ ಮಾಡಿ ಲೆಫ್ಟ್. ವಾಲ್ ಐತಾ ಅಲ್ಲಿ ಐತಾ ತಿಳಿಸ್ಬೋದಾ ತಿಳಿಸ್ಬೋದಾ ಇಲ್ಲ ಅದಿಲ್ಲ ರೌಂಡ್ ಇಲ್ಲ ರೌಂಡ್ ಇಲ್ಲ ರೌಂಡ್ ಇಲ್ಲ ಪೈಪು ವೆಲ್ಡಿಂಗ್ ಬಾರ್ ಕೆಳಗಡೆ ಹಾಕಿ. ರಿಂಚ್ ಕೊಡಿ ರಿಂಚು ಹಾಂ. ಅಲ್ಲಿ ಟೈಟ್ ಐತಾ A few moments later.